ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗಳ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ ವಿತೌಟ್ ಮೇಕಿಂಗ್ ಎನಿ ಡಿಲೇ. ಮೊದಲನೇ ಅಪ್ಡೇಟ್ ಟೀಮ್ ಡೇವಿಡ್ ಸ್ಟೇಟ್ಮೆಂಟ್ ಆಗಿಬಿಡಿದ್ರೆ ಇವತ್ತಿನ ಮುಂಬೈ ಇಂಡಿಯನ್ಸ್ ವರ್ಸಸ್ RCB ಮ್ಯಾಚ್ ಬಗ್ಗೆ ನನಗೆ ಹೋಮ್ ಯಾವುದು ಅಂತಲೇ ಗೊತ್ತಾಗ್ತಾ ಇಲ್ಲ, ಆ ಥರ ಸೈಕ್ ಆಗ್ತೈತೆ ಅನ್ನೋ ಥರ ಹೇಳಿದ್ದಾರೆ. ಅಂದರೆ ಇವಾಗ ಹೋಮ್ ಬಂದ್ಬಿಟ್ಟು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ RCB ಇರೋದ್ರಿಂದ, ಬಟ್ ಇವ್ರು ಹೋಗಿ ಬಂದು ಮಾಡಿದ್ರಲ್ಲ. ಫಸ್ಟ್ RCB ಇದ್ರು, ಆಮೇಲೆ ಮುಂಬೈಗೆ ಹೋಗಿ ಮತ್ತೆ RCB ಬಂದವರು ಮತ್ತೆ ಮುಂಬೈಗೆ ಹೋಗ್ತಾರೆ ನೆಕ್ಸ್ಟ್ ಸೀಸನ್ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಈ ಸೀಸನ್ ಆರ್ಡ್ರನ್ನ ಕರೆಂಟ್ಲಿ ನೋಡ್ತು ಅಂದರೆ ಖಂಡಿತ RCB ಬಿಟ್ಕೊಂಡು ಕೊಡಬಾರ್ದು ನೆಕ್ಸ್ಟ್ ಸೀಸನು ಕರೆಂಟ್ಲಿ ನೋಡ್ದು ಅಂತಂದರೆ. ಸೊ ಅವ್ರು ಹೇಳಿದರೆ ನನಗೆ ಇವಾಗ ಇದು ಹೋಮ್ ಅಲ್ಲ, ಬಟ್ ಆದರೂ ಹೋಮ್ ಆಗಿತ್ತು. ಈ ಥರ ಒಂದು ವೆನ್ಯೂನ ಹೋಮ್ ಆಗಿ ಇಟ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಅದೃಷ್ಟ ಆಗ್ಬಿಟ್ಟಿರಬೇಕು. ಅದು RCBನೂ ಆಗಿರಲಿ, ಜೊತೆಗೆ ಮುಂಬೈ ಅವರು ಆಗಿರಲಿ. ಯಾಕಂದರೆ ವಾಂಕಡೆ ಮತ್ತು ಚಿನ್ನಸ್ವಾಮಿ ಇಬ್ಬರು ಎರಡು ಒಂಥರ ಸಖತ್ತಾಗಿರುವಂಥ ವೆನ್ಯೂ ಬ್ಯಾಟಿಂಗ್ ಆಡೋದಕ್ಕೆ. ಬಟ್ ಈ ಫಸ್ಟ್ ಮ್ಯಾಚು ಎರಡೂ ಕೂಡ ಲೋ ಸ್ಕೋರಿಂಗ್ ಮ್ಯಾಚ್ ಆಗಿದೆ. ನೋಡೋಣ ಅದೇನಾಗುತ್ತೆ ಅಂತ. ನಾನು ಈ ಒಂದು ಹೋಮ್ ವೆನ್ಯೂಲಿ ಚೆನ್ನಾಗಿ ಇಂಪ್ಯಾಕ್ಟ್ ಮಾಡೋದಕ್ಕೆ ಇವತ್ತು ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಅವರು ಹೋಮ್ ಅಲ್ಲ, ಬಟ್ ಆದರೂ ಅವ್ರಿಗೆ ಹೋಮ್ ಥರ ಫೀಲ್ ಆಗ್ತಿದೆಯಂತೆ. ಅಪ್ಡೇಟ್ ಬಿಟ್ಟು ಸಿರಾಜ್ ಅಣ್ಣ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡ್ ಅಲ್ಲಿ ನನ್ನ ಹೆಸರು ಇರಲಿಲ್ಲ, ಅವಾಗ ನನಗೆ ಸಿಕ್ಕಾಪಟ್ಟೆ ಹರ್ಟ್ ಆಯಿತು. ಇವಾಗ ಕಮ್ ಬ್ಯಾಕ್ ಏನು ನೋಡ್ತಿದ್ರ, ಸಿರಾಜ್ ಭಯ್ಯ ಅಂತ ಏನೋ ಹಂಗೆ ಹಿಂಗೆ ಅಂತೆಲ್ಲ, ಮಿಯಾನ್ ಹಂಗೆ ಹಿಂಗೆ ಅಂತೆಲ್ಲ ಕರೀತಿದ್ರು, ರೊಚ್ಕೆದ್ಬಿಟ್ಟು ಹಂಗೆ ಹಿಂಗೆ ಅಂತೆಲ್ಲ. ಬಟ್ ನೀವೇನೇನೆ ನನ್ನ ಡಿಗ್ರೇಡ್ ಮಾಡಿದ್ರಿ ಆ ಟೈಮಲ್ಲಿ. ಸಿರಾಜ್ ಭಯ್ಯ ಹಂಗೆ ಹಿಂಗೆ, ಸಿರಾಜ್ ಭಯ್ಯ ಕೈಲಿ ಆಗಲ್ಲ ಅಂತ. ಇನ್ಫ್ಯಾಕ್ಟ್ ರೋಹಿತ್ ಶರ್ಮಾ ಅವರೇ ಹೇಳಿದರು, ಸಿರಾಜ್ ಅಣ್ಣನ ಕೈಲಿ ಆಗೋದಿಲ್ಲ ಮಿಡ್ಲ್ ಓವರ್ಸಲ್ಲಿ ಡಾಮಿನೇಟ್ ಮಾಡೋದಕ್ಕೆ. ಮಿಡ್ಲ್ ಓವರ್ಸಲ್ಲಿ ಅವ್ರದ್ದು ಏನೋ ಆಟ ನಡೆಯೋದಿಲ್ಲ, ಏನು ಪೋಪ್ಲಲ್ಲಿ ಅಲ್ಲಿ ಇಲ್ಲಿ ಮಾತ್ರ ಅವ್ರದ್ದು ಸ್ವಲ್ಪ ಆಟ ಇರ್ತದೆ ಅಷ್ಟೇ. ಆಮೇಲೆ ಇನಿಷಿಯಲ್ಲಿನೂ ಕೂಡ ಅಷ್ಟೊಂದು ಇಂಪ್ಯಾಕ್ಟ್ ಮಾಡೋ ಥರ ಏನು ಕಾಣಿಸ್ತಾ ಇಲ್ಲ, ಅದಕ್ಕೋಸ್ಕರ ಅವ್ರನ್ನ ಹಾಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತ ಅವ್ರು ಹೇಳ್ಬಿಟ್ಟಿದ್ರು. ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಂಡಂಥ ಸಿರಾಜ್ ಭಯ್ಯ ಅವರ ವೀಕ್ನೆಸ್ ಮೇಲೆ ಫೋಕಸ್ ಮಾಡಿದ್ರಂತೆ. ಫೋಕಸ್ ಮಾಡಿಬಿಟ್ಟು ಇಂಪ್ರೂವ್ ಮಾಡ್ಕೊಂಡ್ರಂತೆ ಅದನ್ನು. ಆ ಗ್ಯಾಪಲ್ಲಿ, ಸೈಕಲ್ ಗ್ಯಾಪಲ್ಲಿ, ಚಾಂಪಿಯನ್ಸ್ ಟ್ರೋಫಿ ನಡೀತಿದ್ದಂಥ ಟೈಮಲ್ಲಿ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರಂತೆ. ಅದಕ್ಕೋಸ್ಕರನೇ ಈ ಥರ ಒಂದು ಇಂಪ್ಯಾಕ್ಟ್ ಮಾಡೋದಕ್ಕೆ IPL ಅಲ್ಲಿ ಈ ಸೀಸನು ಆಗ್ತಾ ಇರೋದು ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಏನಾದರೂ ಒಂದು ಆಯಿತು ಅಂತ ಅಂದರೆ, ಅಂದ್ಕೊಂಡಿದ್ದು ಆಗಲಿಲ್ಲ ಅಂತ ಅಂದರೆ, ಸೊ ಈ ಥರ ರೆಡಿ ಆಗ್ತಾರೆ ಒಬ್ಬ ಪ್ಲೇಯರ್. ಅಪ್ಡೇಟ್ ನಂಬರ್ 3, MS ಧೋನಿ ಅವರು ಮಾತಾಡಿದರೆ ಅವರ ರಿಟೈರ್ಮೆಂಟ್ ಬಗ್ಗೆ. ರಿಟೈರ್ಮೆಂಟ್ ಕೊಡ್ತೀರಾ ಅಂತ ಕ್ವಶನ್ ಬಂದಾಗ, ಇಲ್ಲ ಗುರು, ನಾನು ಇನ್ನೂ ಅದನ್ನು ಯೋಚನೆ ಮಾಡಿಲ್ಲ, 1 year at a ಟೈಮ್ ನಾನು ತೊಗೊತೀನಿ. ನಾನು ಇವಾಗಲೇ ಡಿಸೈಡ್ ಮಾಡೋದಕ್ಕೆ ಹೋಗೋದಿಲ್ಲ, ರಿಟೈರ್ಮೆಂಟ್ ಕೊಡ್ತೀನೋ ನೆಕ್ಸ್ಟ್ ಸೀಸನ್ ಆಡೋದಿಲ್ಲ ಅಂತ. ನಾನು ಈಗಲೇ ಸೀಸನ್ ಮಧ್ಯಾಹ್ನ ಆಗಿಲ್ಲ, ಇನ್ನೂ 4 ಮ್ಯಾಚ್ಗೆ ನಾನು ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ. ಅದು ನನಗೆ ಅಲ್ಟಿಮೇಟ್ಲಿ ನಾನಲ್ಲಿ ಆಡಬೇಕಾಗಿರೋದು, ನನ್ನ ಬಾಡಿ ಆಡಬೇಕಾಗಿರೋದು, ನನ್ನ ಬಾಡಿ ರೆಸ್ಪಾಂಡ್ ಆಗೋ ಥರ ಇತ್ತು ಅಂತಂದರೆ ಎಂಡ್ ಆಫ್ ದ ಸೀಸನಲ್ಲಿ ನಾನು ಖಂಡಿತ ನೆಕ್ಸ್ಟ್ ಸೀಸನ್ಗೆ ಟ್ರೈ ಮಾಡಿದ್ರೂ ಮಾಡ್ತೀನಿ, ನೆಕ್ಸ್ಟ್ ಸೀಸನ್ ಆಡಿದ್ರೂ ಆಡ್ತೀನಿ. ನನ್ನ ಬಾಡಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತಂದರೆ ನಾನು ರಿಟೈರ್ಮೆಂಟ್ನ ಕೊಡ್ತೀನಿ ಅನ್ನೋ ಥರನೇ ಹೇಳಿರೋದು. ಸೊ ಕರೆಂಟ್ಲಿ ಅಂತೂ 4 ಮ್ಯಾಚ್ನ ನೋಡ್ತು ಅಂತ ಅಂದಾಗ ಬಾಡಿ ಯಾವ ಆ್ಯಂಗಲ್ಲೂ ರೆಸ್ಪಾಂಡ್ ಮಾಡೋ ಥರ ಅಂತೂ ಕಾಣಿಸ್ತಾ ಇಲ್ಲ. ಸೊ ಹೋಪ್ಫುಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನಂತೂ ಹೇಳ್ಬಿಟ್ಟಿದ್ದೀನಿ ಈ ಸೀಸನ್ನು ಆಗ್ತಾ ಇಲ್ಲ, ಕೊಡಬೇಕು ಅಂತಲೇ. ಬಟ್ ಇವ್ರಿನ್ನೂ ಪುಷ್ ಕೊಡೋದಲ್ಲಿ ಏನೋ ಒಂಥರ CSK ಮ್ಯಾನೇಜ್ಮೆಂಟ್ ಪುಷ್ ಕೊಡಿಸ್ತಾ ಇರ್ತಾರಲ್ಲ, ಇವ್ರು ಕೊಡಲಿಲ್ಲ ಅಂದರೂ CSK ಮ್ಯಾನೇಜ್ಮೆಂಟ್ ಕೊಡಿಸ್ತಾ ಇರ್ತಾರೆ. ನನಗಿನ್ನ 43 ವರ್ಷ ಅಂತ ಹೇಳಿದ್ದಾರೆ ಇವರು. ಬಟ್ ಅಲ್ಲಿ CSKಗೆ ಇಂಪ್ಯಾಕ್ಟ್ ಯಾವ ಥರ ಆಗ್ತಿದೆ ಅಂತ ಇವ್ರಿಗೆ ಅರ್ಥ ಆಗಿಲ್ಲ ನನಗಂತೂ ಗೊತ್ತಿಲ್ಲ. ಒಟ್ಟಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಫ್ಯಾನ್ಸ್ಗಳೆಲ್ಲ, CSK ಫ್ಯಾನ್ಸ್ಗೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರೆ MSD ಅವರು ರಿಟೈರ್ಮೆಂಟ್ನ ಕೊಡಲಿ. ಯಾಕಂದರೆ ನಾವು ನೋಡ್ದಂಥ MSDನೇ ಬೇರೆ, ಈ ಥರ ನಮ್ಮ ಕೈಲಂತೂ MSDನ ನೋಡೋಕ್ಕಾಗ್ತಿಲ್ಲ ಅಂತ. ಅಪ್ಡೇಟ್ ನಂಬರ್ 4, ವಿರಾಟ್ ಕೊಹ್ಲಿ T20 ವರ್ಲ್ಡ್ ಕಪ್ ರಿಂಗ್ ಹಾಕೊಂಡಿರೋದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಈ ರಿಂಗ್ನ IPL ಟೈಮಲ್ಲಿ ಏನಕ್ಕೆ ಹಾಕಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಏನೋ ಜೋಶಲ್ಲಿ ಹಾಕೊಂಡಿರುತ್ತೆ ಕಾಣಿಸುತ್ತೆ. ಹಾಕೊಂಡಿರುವಂಥದ್ದು ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ. ಒಂಥರ ಜಾನ್ ಸೀನಾ ಅವರ ಒಂದು ಇದಿದೆಯಲ್ಲ, ಆ ಒಂದು ಸಿಗ್ನೇಚರ್ ಸ್ಟೈಲು, ಅದನ್ನು ಇವರು ರೆಪ್ಲಿಕಾ ಮಾಡಿದ್ದಾರೆ. ಅದನ್ನು ಮಾಡಬೇಕಾದ್ರೆ ಫಿಂಗರ್ ಒಳಗಡೆ ಹೋಗ್ತಾ ಇಲ್ಲ ಗುರು, ಲಿಟಲ್ ಫಿಂಗರ್ಗೆ ಹಾಕೊಂಡಿದ್ದಾರೆ ಉಂಗುರನ. ಎಲ್ಲಿಗೆ ಹಾಕಬೇಕು ಅಂತ ಗೊತ್ತಾಗ್ತಿಲ್ಲ ಪಾಪ ವಿರಾಟ್ ಕೊಹ್ಲಿ. ನಾವು ನೋಡಿಲ್ಲ ವಿರಾಟ್ ಕೊಹ್ಲಿ ಯಾವುದು ರಿಂಗ್ ಹಾಕೋದು ಅದು ಇದೆಲ್ಲ, ಇದೇನೋ ವಿಚಿತ್ರವಾಗಿ T20 ವರ್ಲ್ಡ್ ಕಪ್ ರಿಂಗ್ ಅಂತ ಹಾಕೊಂಡಿದ್ದಾರೆ. ಬಿಡಿ, ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಟ್ರೆಂಡು ಇದು ಸೇರ್ಕೊಂತದ್ರ ಜೊತೆಗೆ ಅಷ್ಟೇ. ಅಪ್ಡೇಟ್ ನಂಬರ್ 5, ಜಸ್ಟಿನ್ ಬರ್ತಾ ಇದೆ ಅಪ್ಡೇಟು. ಇಶಾಂತ್ ಶರ್ಮಾ ಅವರಿಗೆ ಲಾಸ್ಟ್ ಮ್ಯಾಚ್ ಅನ್ನು ಗೆದ್ದರು ಗುಜರಾತ್ ಟೈಟನ್ಸ್ ಅವರು. ಇಶಾಂತ್ ಶರ್ಮಾ ಅವರಿಗೆ ಇವಾಗ ಫೈನ್ ಬಿದ್ದಿದೆ, ದಂಡ ಬಿದ್ದಿದೆ BCCI ಕಡೆಯಿಂದ. ಅಫಿಷಿಯಲ್ ಅಪ್ಡೇಟ್ ಬರ್ತದೆ. 25% ಆಫ್ ಮ್ಯಾಚ್ ಫೀಸ್ನ ಅವರಿಗೆ ಫೈನ್ ಆಗಿ ಹಾಕಿದರೆ, ಆ್ಯಂಡ್ ಒಂದು ಡಿಮೆರಿಟ್ ಪಾಯಿಂಟ್ನು ಕೂಡ ಹಾಕಿದ್ರು. ಏನು ಗುರು ಅಂಥದ್ದು ಮಾಡಿಬಿಟ್ಟಿದ್ದಾರೆ ಇವರು, ಒಂದು ಡಿಮೆರಿಟ್ ಪಾಯಿಂಟ್ ಹಾಕೋಂಥದ್ದು ಅಂತ ಕೇಳಿದ್ರೆ, ಏನು ಅಗ್ರೆಸಿವ್ ಸೆಲೆಬ್ರೇಷನ್ ಮಾಡಿದ್ರಾ ಅಂತ ಕೇಳಿದ್ರೆ ಹಂಗಲ್ಲ, ಏನೋ ಕೋಪದಲ್ಲಿ ಇವರು ಹೆವಿಯಾಗಿ ಏನೋ ಡ್ಯಾಮೇಜ್ ಮಾಡೋಕೆ ಹೋಗಿತ್ತು, ಪ್ರಾಪರ್ಟಿನ ಡ್ಯಾಮೇಜ್ ಮಾಡೋದಕ್ಕೆ ಹೋಗಿದ್ರಂತೆ. ಅದಕ್ಕೋಸ್ಕರ ಹಾಕಿರೋವಂಥ ದಂಡ ಇದು. ಯಾರಿಗೂ ಪರ್ಸೋದು ಎಲ್ಲ ಏನೂ ಮಾಡಿಲ್ಲ. ಇವ್ರ ಕೋಪನೇ ತಡ್ಕೊಳಕ್ಕಾಗದೆ ಪ್ರಾಪರ್ಟಿನ ಡ್ಯಾಮೇಜ್ ಮಾಡೋದಕ್ಕೆ ಅಂತ ಹೋಗಿದ್ರಂತೆ. ಅದು ಎಲ್ಲಿ ಏನು ಮಾಡೋದು ಅಂತ ನನಗಂತೂ ಗೊತ್ತಿಲ್ಲ. ಒಳ್ಳೆ 25% ಆಫ್ ಮ್ಯಾಚ್ ಫೀಸ್ನ ಹಾಕಿದ್ದಾರೆ ಇವಾಗ ದಂಡವಾಗಿ. ಏನಿದೇನು ವಿಶೇಷವಾಗಿ ಏನು ಸ್ಪೆಷಲಾಗಿ ನೋಡ್ತಿದ್ವಿ ನಾವು, ಹಂಗೆ ಹಿಂಗೆ ಹಾಕೋದು ಯಾವಾಗಲೂ ಆಗ್ತಾ ಇರ್ತಾರೆ, ಹಂಗೆ ಹಾಕಿದ್ರೆ ಅಷ್ಟೇ 25%. ಇದು ಎಷ್ಟನೇ ಅಫೆನ್ಸ್ ಆಗಿ ಗೊತ್ತಿಲ್ಲ ಈ ಸೀಸನ್. ಆಲ್ರೆಡಿ ಒಂದು 10 ಕೇಳಿದ್ದೀವಿ ನಾವು, ಇಷ್ಟು % ಹಾಕಿದ್ರು ಅಷ್ಟು % ಹಾಕಿದ್ರು ಅಂತ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಕೂಡ ಆಗಿದ್ದು ಗಾಯ್ಸ್.